ವಿನೋದ್ ರಾಜ್ ಸದ್ಯ ಸಿನಿಮಾದಿಂದ ದೂರ ಇದ್ದಾರೆ. ಸಿನಿಮಾ ಕೃಷಿ ಬಿಟ್ಟು ಫುಲ್ ಟೈಮ್ ರೈತನಾಗಿರುವ ವಿನೋದ್ ರಾಜ್ ಅಮ್ಮನ ಹಾದಿಯಲ್ಲೇ ಸಾಕ್ತಿದ್ದಾರೆ. ಲೀಲಾವತಿ ಬದುಕಿದ್ದಾಗ ತನ್ನೂರಿನ ಜನರ ಕಷ್ಟಕ್ಕೆ ಸದಾ ಜೊತೆಯಾಗಿ ನಿಲ್ತಾ ಇದ್ರು. ಈಗ ಅದೇ ರೀತಿ ವಿನೋದ್ ರಾಜ್ ಜನಸೇವೆ ಮಾಡ್ತಾ ಇದ್ದು ತನ್ನೂರಿನ ಜನ ಬದುಕು ಬವಣೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮನಬಿಚ್ಚಿ ಮಾತನಾಡಿದ್ದು ವಿನೋದ್ ರಾಜ್ ಅವರ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಇಲ್ಲಿದೆ ನೋಡಿ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಭದ್ರಂ ಕರುಣೇದಿ ಶೃಣುಯಾಮ ದೇವ ಭದ್ರಂ ಪಶ್ಯೇಮಾಕ್ಷಬೀರ್ಯಜತ್ರಾಃ. ಓಂ ಸ್ಥಿರಯ ರಂಗಯ ಸೃಷ್ಟುವಾಹಸಸ್ತನೂಭಿಃ ವೃಷೇಮ ದೇವಹಿತಂ ಯದಾಯುಃ. ಓಂ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಚೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ಖದಾಲು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್ ಸಲಗ್ನಳ್ಳಿ. ವೀಕ್ಷಕರೇ, ಭೂಮಿಪುತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಕಲಾ ಸೇವೆಯನ್ನು ಮಾಡಿದ್ದಾರೆ, ಅದಕ್ಕಿಂತ ಮಿಗಿಲಾಗಿ ತಾಯಿ ಸೇವೆ ಮಾಡಿದ್ದಾರೆ. ಈಗ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆ ಮೂಲಕ ಇಡೀ ಜನರ ಹೃದಯ ಗೆದ್ದಿರ್ತಕ್ಕಂಥ ನಟರು ವಿನೋದ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತಿನ ಕಾಲದಲ್ಲಿ ನಾನಾಯಿತು ನಂದಾಯಿತು ಅನ್ನುವಂಥ ಪ್ರಪಂಚದಲ್ಲಿ ನೀವೇಗೆ ಸರ್ ಪರೋಪಕಾರಿ ಅಂದರೆ ಪರೋರ ಬಗ್ಗೆನೇ ಸಾಕಷ್ಟು ಮಿಡಿತೀರಾ ಎನ್ನುವಂಥ ಭವಿಷ್ಯ ಇನ್ಮೇಲೆ ನಾನಾಯಿತು ನಾನು ಆಯಿತು ನಮ್ಮದು ಆಯಿತು ಅನ್ನುವಂಥದ್ದು ನಾವು ಎಲ್ಲರ ಜೊತೆಲಿ ಇರ್ಬೇಕು ಇನ್ಮೇಲೆ ಅಷ್ಟೇ. ಕೃಷಿ ಕಡೆ ಯಾಕೆ ಅಷ್ಟೊಂದು ನಿಮಗೆ ಒಲವು ಹುಚ್ಚು ಎನ್ನುವಂಥದ್ದು? ಅಮ್ಮವ್ರಿಗೆ ಬಂದಿದ್ದೇನೆ ನಮಗೆ ಅವ್ರು ಅಭ್ಯಾಸ ಮಾಡಿದ್ರು. ಹೇಳಿದ್ರು, ಈ ವೃತ್ತಿಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ ಹೇಳ್ತೀವಿ ನಾವು. ಅಮ್ಮವ್ರು ಅದೇ ಇದಕ್ಕೋಸ್ಕರನೇ ಚಿತ್ರರಂಗಕ್ಕೆ ಬಂದು ಬೇಗ ಸ್ವಲ್ಪ ಹಣ ಗಳಿಸಿ ಅದನ್ನು ಕೂಡಿಟ್ಟು ಒಂದಷ್ಟು ಜಮೀನು ನಾನು ಕೊಂಡು ಬೆಳೆ ಬೆಳೆದು 4 ಜನಕ್ಕೆ ನಾನು ಆ ಧಾನ್ಯದಿಂದ ಅಡುಗೆ ಮಾಡಿ ಊಟ ಬಡಿಸಿ ಅವ್ರು ಅದನ್ನು ಊಟ ಮಾಡಿ ಸಂತೋಷಪಟ್ಟು ಲೀಲಾವತಿ ಅಮ್ಮನವ್ರ ತೋಟ ಅಂತ ಹೇಳಬೇಕು ಅಂತ ತುಂಬ ಆಸೆಪಟ್ಟು ಕನಸ್ಕೊಂಡಿದ್ರು ಅದು. ಬಟ್ ನನಗೇನು ಅನ್ನಿಸ್ತಾ ಇದೆ, ಈ ಭೂಮಿ ಅನ್ನುವಂಥದ್ದು ಭಾರಿ ದೊಡ್ಡ ತೋಟ, ಮನುಷ್ಯನಿಗೆ ದೇವರು ಕೊಟ್ಟಿರುವಂಥ ಭಾರಿ ದೊಡ್ಡ ತೋಟ. ಅದರಲ್ಲಿ ನಿಂದೇನು ನಂದೇನು ಭೂಮಿ ತಾಯಿ ಕೊಟ್ಟಿರೋದು. ಆ ಹಂಚಿ ತಿನ್ನೋದ್ರಲ್ಲಿ ಇರ್ತಕ್ಕಂಥ ಸಂತೋಷ ಯಾವುದರಲ್ಲೂ ಇಲ್ಲ. ಅದು ಅಷ್ಟು ಕೊಡ್ತಾಳೆ, ಯಥೇಚ್ಛವಾಗಿ ಕೊಡ್ತಾಳೆ ಅವಳು. ನಾವು ಖರ್ಚು ವೆಚ್ಚಗಳನ್ನ ಅದ್ರ ಲೆಕ್ಕಾಚಾರಕ್ಕೆ ಮಾಡಿಕೊಂಡು ನಾವು ಹೇಗಿರಬೇಕೋ ಹಾಗಿದ್ರೆ ಪ್ರತಿಯೊಬ್ಬನೂ ಕೋಟ್ಯಾಧೀಶ್ವರನೇ. ನಮ್ಮ ಕೈಲಿ ಕೋಟಿ ಇದ್ದರೆ ನಾವು ಕೋಟ್ಯಾಧೀಶ್ವರ ಅಲ್ಲ. ನಮ್ಮ ಮನಸ್ಸು ಹೃದಯ ವಿಶಾಲವಾಗಿದ್ದು ಪರೋಪಕಾರದ ಬಗ್ಗೆ ಇದು ನಮ್ಮ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡಿ ಬಂದಾಗ ಏನಾಗುತ್ತೆ, ತಾನಾಗೇ ರೀ ಅದು ನಮಗೆ ಬರಬೇಕು, ಬಂದ ತಕ್ಷಣ ಅದು ತಾನಾಗೆ ನಿಮ್ಗೆ ನಡೀತದೆ. ನೋಡಿ, ಕಲೆ ಸೇವೆ ಮಾಡಿದ್ದೀರಾ, ಕಲೆ ಸೇವೆಯಲ್ಲಿ ಪ್ರವೀಣರು ಬಿಡಿ ನೀವು. ಅದ್ರ ಜೊತೆಗೆ ತಾಯಿ ಸೇವೆ, ಯಾರಿಗ ಆ ಭಾಗ್ಯ ಸಿಗೋದು ಆ ಥರದ ಪುಣ್ಯನೂ ಕಟ್ಕೊಂಡಿದ್ದೀರಾ. ಈಗ ಕೃಷಿ ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಎಷ್ಟಿದೆ ಸರ್ ನಿಮ್ಮ ಜಮೀನು, ಏನೇನೆಲ್ಲ ಬೆಳೀತೀರಾ? 7 ಎಕರೆ 14 ಗುಂಟೆ ಇದೆ. ನಮ್ಮದೇ ಜಾಸ್ತಿ ಗಿಡಗಳಿದೆ. ನಮ್ಗೆ ಕಷ್ಟ ಆಗ್ತಾ ಇದೆ. ಆದರೂ ನಾನು ಹೇಳ್ತಾ ಇದ್ದೀನಿ, ಹೋದ್ರೂ ಹೋಯ್ತು ಡೀಸೆಲ್, ಪವರ್ ಇರಲಿಲ್ಲ, ನನಗೆ ಜನರೇಟರ್ ಹಾಕಿನೇ ನಾವು ವರ್ಷಿದ್ದೀವಿ. ಹೌದು, ಯಾಕೆ ಪಕ್ಕದ ಜಮೀನಿಗೆಲ್ಲ ನೀರು ಕೊಡಬೇಕು ಅಂತ? ಇಲ್ಲ ಪಾಪ, ನೋಡಿ ಈಗ ಇದು ಬಂದು 90 ದಿವಸದ ಬೆಳೆ ಅಥವಾ 100 ದಿವಸದ ಬೆಳೆ ಅಂತ ಅಂದ್ಕೊಡಿ, ಅದು ಹೆಚ್ಚು ನೀರು ಕೇಳಲ್ಲ. ಆ ಸಣ್ಣ ಅವಧಿನಲ್ಲಿ ಅದ್ರ ಪರ್ವಕ್ಕೆ ಪಾಪ ಇದು ಮುಂಗಾರು ಮಳೆ ಚುರುಕಾಗಬೇಕಾಗಿತ್ತು, ಆಗಲಿಲ್ಲ. ಈಗ ಆಗಲಿಲ್ಲ ಅಂದ ತಕ್ಷಣ ಅಕ್ಕಪಕ್ಕದಲ್ಲಾದರೂ ನಾವು ಒಂದು ಸ್ವಲ್ಪ ಕೊಟ್ಬಿಟ್ಟು ಅದನ್ನು ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮನ್ಸಿಗೆ ಅನ್ನಿಸ್ತು. ಅವ್ರಿಗೂ ನಂಬಿಕೆ ಇರಲಿಲ್ಲ, ಏನೊಂದು ಪೈಪಲ್ಲಿ ಏನು ಮಾಡ್ತಾರೆ, ಡ್ರೋನಲ್ಲಿ ಏನು ಮಾಡ್ತಾರೆ ಅಂತ. ಒಂದು ಸ್ವಲ್ಪ ಡ್ರೋನ್ ಮಾಡಿದ್ದಕ್ಕೆ ಆ ಹೊಲ ಬಂದು ಸ್ವಲ್ಪ ಹೊಲವಾಗಿದೆ. ನೆನ್ನೆ ಮಾಡಿದ್ದಕ್ಕೆ ಸ್ವಲ್ಪ ಇದಕ್ಕೆ ಕೊಟ್ಬಿಟ್ರೆ ನೋಡಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಇದೇನಿದೆಯಲ್ಲ ಅವರೆಕಾಯಿ ಕಾಳಾಗಲ್ಲ, ಮೇಯಿಸ್ಬಿಡ್ತಾರೆ. ಡ್ರೋನ್ ದನ ಮೇಯೋದ್ರ ಬರೋ ದನಕ್ಕೆ ಸಾಧ್ಯವಾಗಲಿ. ವೀಕ್ಷಕರೇ, ಅಂದರೆ ವಿನೋದ್ ರಾಜ್ ಅವರು ಅವರದ್ದೇ ಖರ್ಚಿನಲ್ಲಿ ಅವರದ್ದೇ ತೋಟದ ನೀರನ್ನು ಪಕ್ಕದ ಜಮೀನಿಗೆ, ಅಂದರೆ ಇವ್ರಿಗೆ ಸಂಬಂಧ ಇಲ್ಲ, ಆದರೆ ಅಕ್ಕಪಕ್ಕ ಎನ್ನುವಂಥ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ, ಸ್ವಾರ್ಥತೆ ಬಿಟ್ಟು ನಾವು ನಮ್ಮವರು ಎನ್ನುವಂಥ ಒಂದು ಪ್ರೀತಿ ಬೆರೀತಾ ಇದ್ದಾರೆ. ನೋಡಿ, ಪಕ್ಕ ಜಮೀನಿಗೆ ಅವರದೇ ಜಮೀನಿನ ನೀರನ್ನು ಡ್ರೋನ್ ಮುಖಾಂತರ ಸಿಂಪಡಿಸ್ತಕ್ಕಂಥದ್ದು. ಅಂದರೆ ನೋಡಿ, ಪಕ್ಕ ಜಮೀನು ಪಾಪ ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದೆ ಎನ್ನುವಂಥದ್ದು ಏನಿದೆಯಲ್ಲ, ಅದನ್ನು ಒಂದಿಷ್ಟು ಮರುಗ್ಬಿಟ್ಟು ಡ್ರೋನ್ ತರಿಸ್ಬಿಟ್ಟು ಸ್ವಂತ ಖರ್ಚಲ್ಲಿ ನೀರು ಬಿಡಿಸ್ತಾ ಇದ್ದಾರೆ ಪಕ್ಕ ಜಮೀನಿಗೆ. ಇವತ್ತಿನ ಕಾಲದಲ್ಲಿ ಈ ರೀತಿಯ ಒಂದು
ಯಾರು ಸಿಗ್ತಾರೆ ಹೇಳಿ ಈ ರೀತಿದು ಅಂದರೆ ನಾವು ನಮ್ಮವರು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾನಾಯಿತು ನಂದಾಯಿತು ಎನ್ನುವಂಥದ್ದು ಒಬ್ಬ ಮೇರು ನಟರು ಕೂಡ, ಜೊತೆಗೆ ಲೀಲಮ್ಮನವರ ಮುದ್ದಿನ ಮಗ. ಸೊ ಅವ್ರದ್ದೇ ಆದಂಥ ಸುಮಾರು ಕೆಲಸ ಇದೆ. ಅದ್ರ ಜೊತೆಗೆ ಸೊ ಪಕ್ಕದ ಜಮೀನು, ಅಕ್ಕಪಕ್ಕದವ್ರಿಗೆ, ನೆರೆಯವರಿಗೆ ಸಾಮಾಜಿಕ ಕಳಕಳಿ ಮೆರೆಯುವಂಥ ಒಂದು ಕೆಲಸ. ಸರ್, ಈ ಕೃಷಿ ಕೆಲಸಗಳ ಜೊತೆಗೆ ನೀವು ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಮೆರೆದು ಇತ್ತೀಚೆಗೆ ಒಂದಷ್ಟು ಏನು ಗ್ಯಾಸ್ ಸಿಲಿಂಡರ್ ಅಭಾವ ಆದಾಗ ಒಂದಷ್ಟು ಆಟೋ ಡ್ರೈವರ್ಸ್ಗಳನ್ನು ಕರೆದು ಫುಡ್ ಕಿಟ್ಟನ್ನು ಕೊಟ್ರಿ ನೂರಾರು ಸಂಖ್ಯೆಯಲ್ಲಿ. ಯಾವತ್ತೂ ಕೊರೋನಾ ಟೈಮ್ನಲ್ಲೇ ನನ್ನ ತಾಯಿಯವರೇ ಮೊದಲನೇ ಹೆಜ್ಜೆ ಇಟ್ಟು ನಾವು ಹೋಗಿ ರೇಷನ್ ಕಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ರೇಷನ್ ಅಂಗಡಿ ಗುಡೌನ್ನಲ್ಲೇ ಕೂತ್ಕೊಂಡು ಎಲ್ಲ ನಾವು ಅದನ್ನು ಡಿವೈಡ್ ಮಾಡಿ ಹೆಚ್ಚು ಕಡಿಮೆ 1.5 ಲಕ್ಷ 2 ಲಕ್ಷ ರೂಪಾಯಿವರೆಗೂ ರೇಷನ್ನ ಮೂವ್ ಮಾಡಿದ್ವಿ. ಸೊ 2ನೇ ಬಾರಿ ಕೊರೋನಾ ಆದಾಗಲೂ ಕೂಡ ಅದೇ ಥರನೇ ನನ್ನ ತಾಯಿಯವರು ಧೈರ್ಯವಾಗಿ ಇದು ಮಾಡಿದ್ರು. ಆ ಅಭ್ಯಾಸನೇ ನಮ್ಗೆ ಆಗಿತ್ತು. ಈಗ ಗ್ಯಾಸ್ ಸಿಲಿಂಡರ್ ಅಭಾವ ಆಯಿತು. ಸೊ ಆ ಪರಿಸ್ಥಿತಿ ತುಂಬ ಹೀನಾಯವಾಗಿತ್ತು. ನೀವು ಟಿ ವಿನಲ್ಲಿ ಎಲ್ಲಿ ನೋಡಿದ್ರು ಪಾಪ ಆಟೋ ಚಾಲಕರದೇ ನೋವು, ಹಿಂಸೆ. ಪಾಪ ಅವ್ರಿಗೆ ಇದಿಲ್ಲ ಅದಿಲ್ಲ, ನಮಗೆ ಊಟಕ್ಕಿಲ್ಲ ಲಾಸ್ಟಲ್ಲಿ ಅಂತ ಹೇಳುವಾಗ ಭಾರಿ ನೋವಾಗುತ್ತೆ. ಅಲ್ಲ, ಈ ಡ್ರೋನಲ್ಲಿ ನೀರು ಹಾಕ್ಸ್ಬೇಕು ಅಂತ ಯಾಕೆ ಅನ್ಸಿದ್ದು ನಿಮಗೆ? ಇಲ್ಲ, ಅಟ್ಲೀಸ್ಟ್ ಅದು ಕವರ್ ಆಗುತ್ತೆ ಒಂದಷ್ಟು ಏರಿಯಾ. ಅದ್ರ ಮೇಲೆ ಈಗ ಈ ಮಳೆ ಇದೆಯಲ್ಲ, ಮುಂಗಾರು ಮಳೆ, ಸಿಂಪಡಿಸಿದ್ರು ಕೂಡ ಜೀವ ಬಂದ್ಬಿಡುತ್ತೆ ಅವಕ್ಕೆ. ಮೊನ್ನೆ ನೀವೇ ಪೈಪ್ ಹಿಡ್ಕೊಂಡು ನೀರು ಬಿಟ್ವಿ. ತಿರುಗಿ ಈಗ ಸಾಲಲ್ಲಾದ್ರೆ ನಾವು ಪೈಪ್ ಇಟ್ಕೊಂಡು ನೀರು ಬಿಡ್ತೀವಿ. ಜನರೇಟರ್ ಡೀಸೆಲ್ ತರಿಸ್ಬಿಟ್ಟಿದ್ದೀನಿ ನಾನು. ಹಾಕ್ಬಿಟ್ಟು ನೀರು ಬಿಡೋಣ ಅಂತಾನೆ ಆ ಯೋಜನೆ ಇಟ್ಕೊಂಡೇನೆ ನಾವು ಮಾಡ್ತಾ ಇರೋದು. ಅಲ್ಲ, ಈ ಡ್ರೋನಲ್ಲಿ ನೀರು ಬಿಡೋದಕ್ಕೂ ನೀವು ಪೈಪಲ್ಲಿ ನೀರು ಬಿಡೋದಕ್ಕೆ ಏನು ವ್ಯತ್ಯಾಸ? ಪೈಪಲ್ಲಿ ನೀರು ಬಿಡೋದಕ್ಕೂ ಅಂದ್ರೆ ಪೈಪಲ್ಲಿ ಗ್ರೌಂಡ್ ಲೆವೆಲ್ ಭೂಮಿ ಇದೆಯಲ್ಲ, ಆ ಬೇರಿಗೆ ಒಂದ್ ಸ್ವಲ್ಪ ಶಕ್ತಿ ಸಿಗುತ್ತೆ. ಆ ಬೇರ್ ತಾನೆ ನಿಮ್ಗೆ ಗಿಡನು ಮತ್ತೆ ಹೂನ ಹಿಡ್ಕೊಡುವಂಥದ್ದು. ಆಮೇಲೆ ಇದರಲ್ಲಿ ತೊಗರಿ ಗಿಡ ಇದೆ, ಸ್ವಲ್ಪ ಲಾಂಗ್ ಲೈಫ್, ನಿಧಾನವಾಗಿ ಅದಕ್ಕೆ ತೊಗರಿ ಬರೋದು. ಸೊ ಅಲ್ಲಿವರೆಗೂ ಅದಕ್ಕೆ ಬುಡಕ್ಕೆ ನೀರು ಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾದ್ರೂ ನಾವು ಹಿಡಿಯೋಣ. ಇದು ಅವರೇ ಗಿಡಕ್ಕೆ ಹೆಲ್ಪ್ ಆಗುತ್ತೆ ಡ್ರೋನ್. ಹೌದು. ಈ ನೀವು ನೀರೆಲ್ಲ ಬಿಡೋದು ನೋಡಿ, ಈ ಜಮೀನು ಅವ್ರಿಗೆ ಯಾವ ರೀತಿ ಇತ್ತು ಪ್ರತಿಕ್ರಿಯೆ? ಅಂದ್ರೆ ಅವ್ರಿಗೆ ತುಂಬಾ ಸಂತೋಷ. ಅವರಿಗೆ ಡೌಟ್ ಇದೆ, ಇದು ಹೇಗೆ ಸಾಧ್ಯ ಅಂತ. ಸಾಧ್ಯ ಕಣಯ್ಯ ಅಂತ ಹೇಳ್ತೀನಿ. 1-2 ಗಿಡ ನಿನಗೆ ಮುರಿದೋದ್ರೂ ಪರವಾಗಿಲ್ಲ, ಉಳಿದಿದ್ದ ಗಿಡ ಇದು ಮಾಡಿ, ಇಲ್ಲ ದನಕ್ಕೆ ಮೇಯಿಸ್ತಿರಲ್ಲ, ಅದು ನ್ಯಾಯನಾ ನಿಮ್ಗೆ ಅಲ್ವಾ? ಅದನ್ನೇ ಕೇಳ್ತಾ ಇದ್ದೀನಿ. ನೀವು ಕಂಪ್ಲೀಟ್ ಆಗಿ ನೆಮ್ಮದಿಯಿಂದ ನಿದ್ದೆ ಮಾಡಿರೋದು ಉಂಟಾ? ಯಾಕಂತ ಹೇಳಿದ್ರೆ ನಾಳೆ ಏನು ಮಾಡಬೇಕು, ನಾಳೆ ಯಾವ ಸಾಮಾಜಿಕ ಕೆಲಸಗಳನ್ನು ಮಾಡಬೇಕು, ನಾಳೆ ಯಾರಿಗೆ ಉಪಕಾರ ಮಾಡಬೇಕು ಎನ್ನುವಂಥದ್ದು ಆಲೋಚನೆಯಲ್ಲೇ ಮಲಗ್ತೀರಾ? ಹೌದೌದು, ಮಲಗ್ತಾ ನಾನು ನೋಡ್ತಾನೆ ಇರ್ತೀನಿ ಏನು ಮಾಡ್ಬೋದು, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಕೈಯಿಂದ ನಾನು ಸನಿಕೆ ತಗೊಂಡು ನೀರು ಕಟ್ಟಿ ಎಲ್ಲ ಅಭ್ಯಾಸ ಇರೋನು. ನಾನು 10 ವರ್ಷದಲ್ಲಿ ನನ್ನ ತಾಯಿಯವರು ಟಾರ್ಚ್ ಇಟ್ಕೊಂಡು ನೀರು ಹರ್ಸಕ್ಕೆ ಬಿಡೋರು ನನ್ನ ತಮಿಳ್ನಾಡಿನಲ್ಲಿ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಚಿರತೆ ಓಡಾಡೋ ಟೈಮ್ನಲ್ಲಿ ರಾತ್ರಿ ಟಾರ್ಚ್ ಇಟ್ಕೊಂಡು ನೀರು ಕಟ್ಟಿದ್ದೀನಿ ನಾನು. ಹೌದಾ? ಬರೀ 1 ಇಂಚ್ ನೀರಿತ್ತು ಅವಾಗ ತೋಟದಲ್ಲಿ. 1 ಇಂಚ್ ನೀರನ್ನ ಎಷ್ಟು ಮಂಡಿ ಹಾಕೊಂಡು ನೀರು ಕಟ್ಟಿದ್ದೀನಿ ರೀ ನಾನು. ನನ್ನ ಲೈಫಲ್ಲಿ ನಾನು ಮರೆಯಲ್ಲ, ನನ್ನ ತಾಯಿಯವ್ರನ್ನ ನಾನು ಮರೆಯಲ್ಲ. ನಾ ಅಂಥ ತಾಯಿಗೆ ಮತ್ತೊಂದೇ 100 ಕೋಟಿ ನಮನಗಳೇ, ನಮ್ಮ 100 ಕೋಟಿ ನಮನಗಳ ಎಮ್ಮನಿಗೆ. ಯಾವತ್ತು ಮಗ ಅಂತ ನಾನು ಮುದ್ದಿಸಿಲ್ಲ ಅವರು, ಆದರೆ ನಾನು ಅವ್ರ ಮುದ್ದಿನ ಮಗನೇ. ಅದು ದೊಡ್ಡ ವಿಷಯ. ಕರ್ತವ್ಯದಲ್ಲೇ ನನ್ನನ್ನು ಇಳಿಸ್ಬಿಟ್ರು ಅವರು. ಕೃಷಿ ಬಗ್ಗೆ ಏನು ಸಲಹೆ ಕೊಡ್ತಿದ್ರು ಅಮ್ಮ? ಕೃಷಿ ಬಗ್ಗೆ ಸದಾ ನೀನು ಕೃಷಿ ಮಾಡಿದ್ರೆ ಖುಷಿಯಾಗಿರ್ತೀಯ ಅಂತ ಹೇಳು. ಅಂದ್ರೆ ನೋಡಿ, ಕೃಷಿ ಮಾಡಿದ್ರೆ ಖುಷಿಯಾಗಿರ್ತೀಯ ನೀನು. ಒಂದು, ಕೃಷಿತೋ ನಾಸ್ತಿ ದುರ್ಭಿಕ್ಷಮ್. ಕೃಷಿ ಮಾಡೋವನ್ಗೆ ಯಾವತ್ತೂ ದರಿದ್ರ ಬರಲ್ಲ, ದುರ್ಭಿಕ್ಷೆ ಬರಲ್ಲ. ಜಪತೋ ನಾಸ್ತಿ ಪಾತಕಂ. ಯಾರು ತಪಸ್ ಮಾಡ್ತಾರೋ ಅವ್ರಿಗೆ ಪಾತಕಿತನೇ ಬರಲ್ಲ. ಬನ್ನಿ ವೀಕ್ಷಕರೇ, ನೋಡಿದ್ರಲ್ಲ, ಅಂದರೆ ವಿನೋದ್ ರಾಜ್ ಅವರ ಒಂದು ಆಸಕ್ತಿ ಇದೆಯಲ್ಲ ಕೃಷಿ ಬಗ್ಗೆ, ಸಾಮಾಜಿಕ ಕಳಕಳಿ ಬಗ್ಗೆ, ನಿಜಕ್ಕೂ ಉಳಿದಂಥ ಎಲ್ಲ ನಟರುಗಳಿಗೂ ಕೂಡ ಮಾದರಿ. ನಾನು ಅದೇ ಹೇಳಿದ್ನಲ್ಲ ಅವಾಗಲೇ, ಅಂದರೆ ಮೊನ್ನೆ ಗ್ಯಾಸ್ ಸಮಸ್ಯೆ ಶುರುವಾದಾಗ ಒಂದಷ್ಟು ಇವರು ಫುಡ್ ಕಿಟ್ ಕೊಡೋಕೆ ಶುರು ಮಾಡ್ತಾರೆ. ಇವರ ನಂತರ ಒಂದಷ್ಟು ಉಳಿದಂಥ ನಟರು, ದುರ್ವಾ ಸರ್ಜಾ ಆಗಿರ್ಬೋದು, ಬಹುತೇಕ ನಟರು ಕೂಡ ಅದೇ ಕೆಲಸವನ್ನು, ಅದೇ ಮಾದರಿಯನ್ನು ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ಹೆಜ್ಜೆನ ಮುಂದಿಟ್ಟರೆ ಅದರಿಂದ ಸಾಕಷ್ಟು ಜನ ಮುಂದೆ ಹಿಡಲಿಕ್ಕೆ ಶುರು ಮಾಡ್ತಾರೆ ಹೆಜ್ಜೆನ ಎನ್ನುವಂಥದ್ದು. ಈಗ ವಿನೋದ್ ರಾಜ್ ಅವರು ಪಕ್ಕದ ಜಮೀನಿಗೆ ನೀರನ್ನು ಬಿಡ್ತಾ ಇರುವಂಥದ್ದು ನೋಡಿರ್ಬೋದು ನೀವು. ಮೊನ್ನೆಲ್ಲ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತಲ್ಲ ಆ ವಿಡಿಯೋ. ಖುದ್ದು ಇವತ್ತು ಅದೇ ಜಮೀನಿನಲ್ಲಿ ಕೂಡ ವಿನೋದ್ ರಾಜ್ ಅವರು ಖುದ್ದಾಗಿ ನಿಮಗೆ ನೀರನ್ನು ಯಾವ ರೀತಿ ಬಿಡ್ತಾರೆ, ಜೊತೆಗೆ ಪಕ್ಕ ಜಮೀನು ಅವರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀವಿ. ಸರ್, ನಿಮ್ಮ ಜಮೀನಿಗೆ ನೀರು ಬಿಡ್ತಾ ಇದ್ದಾರೆ, ಹಾಯಿಸ್ತಾ ಇದ್ದಾರೆ, ಏನು ಅನ್ನಿಸ್ತಿದೆ? ಒಳ್ಳೇದಲ್ವ ಸ್ವಾಮಿ? ಅಣ್ಣಾರು ಅದೇನೋ ಇದು ಅಲ್ಲ, ಈ ಎಷ್ಟೋ ಅಕ್ಕಪಕ್ಕ ಜಮೀನುಗಳವ್ರಿಗೆ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರಲ್ಲ, ನಾನು ನಂದು ಎನ್ನುವಂಥ ಸ್ವಾರ್ಥ ಇರುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಇಲ್ಲ ಸ್ವಾಮಿ, ನಮಗಿಲ್ಲ ನೋಡ, ಅವ್ರ ಅಣ್ಣಾರು ಬಂದ ತಕ್ಲಿಗೂ ನಮಗೆ ಒಳ್ಳೆ ಇದು, ನಮ್ಮ ಊರಿಗೆ ಒಳ್ಳೆ ಹೆಸರು ಬಂತು. ನಮಗೆ ದನಿಗೆ ಒಪ್ಪಾರ ಕೊಟ್ಟವ್ರೆ.
ಹೌದಾ? ಅದು 40 ಅಡಿ ಅಲ್ಲಿ ಮುಂದೆಗಡೆ ಕಾಣ್ತದಲ್ಲ, ಅಲ್ಲಿ ದೇವಸ್ಥಾನದ ಈಚೆ ಒಪ್ಪರ ಹಾಕ್ಬಿಟ್ಟವ್ರು. ಅಮ್ಮರಿದ್ದಾಗ ಅಷ್ಟು ಹಾಕಿದ್ರು, ತಿರ್ಗಿ ಅಣ್ಣಾರು ಮೊನ್ನೆ ಹಾಕ್ಬಿಟ್ರು. ವೀಕ್ಷಕರು ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ವಿನೋದ್ ರಾಜ್ ಅವರು ತಮ್ಮ ಜಮೀನು ಮಾತ್ರವಲ್ಲದೆ ಅಕ್ಕಪಕ್ಕದ ಜಮೀನುಗಳು ಅಂದರೆ ಮಳೆ ಇಲ್ಲದೆ ಒಂದಷ್ಟು ಏನು ಬೆಳೆ ಒಣಗ್ತಾ ಇದ್ವಲ್ಲ, ಅದನ್ನು ನೋಡಿಬಿಟ್ಟು ತಡೆಯಲಾರದೆ ಅವರ ಜಮೀನಿನ ನೀರನ್ನು ತಂದು ಪಕ್ಕ ಜಮೀನಿಗೆ ಹಾಯಿಸ್ತಾ ಇರುವಂಥದ್ದು. ನೋಡಿ, ತೊಗರಿ ಬೆಳೆ ಮಳೆ ಇಲ್ಲದೆ ಒಣಗೋಗಿದೆ. ಸೊ ಖುದ್ದು ಅವರೇ ಬಂದು ಪೈಪ್ ಹಿಡಿದು ನೀರನ್ನು ಬಿಡ್ತಾ ಇದ್ದಾರೆ. ಎಷ್ಟು ನನಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ, ನೆರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಲಾವಿದರು ಕೂಡ ಎಷ್ಟೋ ಜನರಿಗೆ ಒಳ್ಳೇದು ಮಾಡಿ ಚೆನ್ನಾಗಾಗಿ ಇವತ್ತು ಒಂದು ದೊಡ್ಡ ಕುರ್ಚಿನ ಅಲಂಕರಿಸಿದ್ದಾರೆ ನೆರೆ ರಾಜ್ಯದ ಕಲಾವಿದರು. ಹೆಸರಿಗೆಲ್ಲ ಬೇಡ. ಈಗ ನಾನು ಹೇಳ್ತಾ ಇದ್ದೀನಿ, ಏನೋ ಒಂದು ನಾವು ಕೊಟ್ಟಾಗ ಅದು ವಾಪಸ್ ನಮಗೆ ಬರುತ್ತೆ. ಅದು ನಮ್ಗೆ ಬರುತ್ತೆ ಅಂತ ನಾವು ಮಾಡಬಾರ್ದು, ಮನಸಾರೆ ಮಾಡಬೇಕು. ಅಂದರೆ ನಿಸ್ವಾರ್ಥವಾಗಿ ಮಾಡಬೇಕು. ನಿಸ್ವಾರ್ಥವಾಗಿ ಮಾಡಿದಾಗ ಖಂಡಿತ ಅವರು ಕೂಡ ನಿಸ್ವಾರ್ಥವಾಗಿ ನಿಮಗೆ ಅದನ್ನು ರಿಟರ್ನ್ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ನೋಡಿ, ಎಲ್ಲಿಯ ಬೆಂಗಳೂರು, ಎಲ್ಲಿಯ ಸೋಲದೇವನಹಳ್ಳಿ. ಅಂದ್ರೆ ಕೆಲವರೆಲ್ಲ ಹೆಸರು ನೇಮ ಫೇಮ ಬಂದ ತಕ್ಷಣ ದೊಡ್ಡದಾಗಿ ಬಂಗ್ಲಾದಲ್ಲಿ ರಾಜನಾಗಿ ಅಷ್ಟೇ ಲೈಫ್. ನೀವು ಅದೆಲ್ಲ ಆ ಲೈಫ್ನ ಬಿಟ್ಟು ಕೃಷಿ ಕಡೆ, ಪ್ರತಿನಿತ್ಯ ಪ್ರಕೃತಿನೇ ನನ್ನ ತಾಯಿ ಅನ್ನುವಂಥ ತಾಯಿ ಸೇವೆ ಮಾಡ್ತಾ ಪ್ರಕೃತಿ ಜೊತೆಗೆ ಬೆರ್ತ ಹೋಗ್ಬಿಟ್ಟಿದ್ದೀರಾ. ಅದೇ ಜೀವನ, ಅದೇ ಜೀವನ. ನಾವು ಹುಟ್ಟಿರೋದೇ ಪ್ರಕೃತಿನಲ್ಲಿ. ಇವತ್ತು ಅಲ್ಲಿ ಆಮ್ಲಜನಕ ಇಲ್ಲ ಅಂತ ಒದ್ದಾಡ್ತೀವಿ. ಡೆಲ್ಲಿನಲ್ಲಿ ಫುಲ್ಲು ನಿಮಗೆ ಪೊಲ್ಯೂಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಕರೆಕ್ಟಾದ ಅಗ್ರಿಕಲ್ಚರಲ್ಲೂ ನಡಿಬೇಕು. ನಿಮ್ಗೆ ಯಾವತ್ತು ಒಂದು ದಿವಸ ಅನ್ಸಿಲ್ವ ನಂಗೆ ಯಾಕೆ ಬೇಕಿತ್ತಪ್ಪ ಬೆಂಗಳೂರಲ್ಲಿ? ಇಲ್ಲ, ನನಗೆ ಅನಿಸ್ತು, ಅಮ್ಮವ್ರ ಕಾಲದಲ್ಲಿ ಅನ್ನಿಸ್ತು. ತಗೊಂಡು ಬಂದು ಏನಮ್ಮ ಬಂಡೆಗೆ ಕೊಟ್ಟಿದ್ಯಾ, ನೀನು ಜೈಲರು, ನಾನು ಪರಾಪನಗರದ ಕೈದಿ ಅಂತ ಹೇಳಿದ್ದೆ ಅಮ್ಮನಿಗೆ. ಹೌದಾ? ಹೌದು ಹೌದು. ಬಂಡೆ ಸುತ್ತಿಗೆನೆಲ್ಲ ಹೊಡೆದು ಅದನ್ನ ಗ್ಯಾಪ್ ಮಾಡಿ ಅಲ್ಲಿ ಗಿಡ ಹಾಕ್ಬೇಕು, ಬಂಡೆಲೆ ಗಿಡ ಬೆಳಿಬೇಕು ಅನ್ನೋರು. ಅಯ್ಯೋ, ಅವರು ಈ ವಿಕಟ ಕವಿ ತೆನಾಲಿ ರಾಮಕೃಷ್ಣ ಇದ್ದಂಗೆ ನನ್ನ ತಾಯಿಯವರು ಎಲ್ಲ ಒಗಟನ್ನ ಹಾಕಿ ಬಿಡಿಸೋನವ್ರು. ಭಾರಿ ಕಷ್ಟ ಅವ್ರ ಹತ್ರ. ಅಯ್ಯೋ, ನೀವು ತಾಯಿ ಮಗ ಮಾತ್ರ ಒಂದೊಳ್ಳೆ ಫ್ರೆಂಡ್ಸು, ಸ್ನೇಹಿತರು. ಫ್ರೆಂಡ್ಸ ಬಿಂಡೆತ್ತವ್ರು. ಏನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಡ್ಯಾನ್ಸ್ ಆಡೋದಲ್ಲ ಕಣೋ, ಭೂಮಿ ತಾಯಿ ಮೇಲೆ ಡ್ಯಾನ್ಸ್ ಆಡೋ ಸರಿಯಾದ ರೀತಿನಲ್ಲಿ. ಚೆನ್ನಾಗಿ ಹೇಳಿದ್ರು. ಅದು ಕಣೋ ತಾಂಡವ. ಸ್ಟೇಜ್ ಮೇಲೆ ಆಡೋದಲ್ಲ, ಭೂಮಿ ತಾಯಿ ಮೇಲೆ. ಎಲ್ಲ ಮೆತ್ತಗಿರೋ ಜಾಗದಲ್ಲಿ ಕೂತ್ಕೊಂಡು ನೀನು ಉಪನ್ಯಾಸ ಮಾಡೋದು ಇನ್ನೊಂದು ಮಾಡೋದಲ್ಲ ಕಣಲ್ಲ. ರೈತರ ಜೊತೆಲಿ ಬರಿಗಾಲಲ್ಲಿ ಕೆಲಸ ಮಾಡ್ಬೇಕು. ಬಿಸಿಲು ಹೊಡಿತಾ ಇದ್ರು ಬರಿಗಾಲಲ್ಲಿ ಹೋಗ್ಬೇಕು. ನಿನ್ ಕಾಲು ಅಕ್ಕ ಪ್ರೆಷರ್ಗೂ ನಿನ್ ಕಾಲು ಅದಕ್ಕೆ ತಡಿಬೇಕು. ಆವಾಗ ನೋಡಿ ನೀನು ಒಬ್ಬ ಸರಿಯಾದ ನಿಜವಾದ ಮನುಷ್ಯ ಆಗ್ತೀವಿ ನೀನು. ಇಲ್ಲಾಂದ್ರೆ ಈ ಭೂಮಿ ತಾಯಿಗೂ ನಿನಗೂ ಸಂಬಂಧ ಇಲ್ದಿರ ಹೋಗುತ್ತೆ. ಚಪ್ಪಲಿನೇ ನಿನಗೆ ಮನೆ ಹಾಳು ಮಾಡ್ಬಿಡುತ್ತೆ. ನಿನ್ನ ಕಾಲಿಗಷ್ಟು ಮುಳ್ಳು ನಟ್ರೆ ತಲೆಗೆ ಹೋಗಿ ಕಣ್ಣು ಬ್ರೈಟ್ನೆಸ್ ಬರುತ್ತೆ ನಿನಗೆ. ಕಲ್ಲು ಉಣಿದ್ರು ಕಣ್ಣು ಬ್ರೈಟ್ ಆಗುತ್ತೆ ನಿನಗೆ. ನ್ಯಾಚುರಲ್ ಅಕ್ಕಿ ಪ್ರೆಷರ್ ಆಗ್ತದೆ ಆ ರೈತರಿಗೆ. ನಾವೆಲ್ಲ ಮನೇಲಿ ಕೂತ್ಕೊಂಡಿರ್ತೀವಿ, ಗಾಡಿಯಿಂದ ಇಳಿದ ತಕ್ಷಣ ಅಯ್ಯೋ ಅಂದ್ಬಿಡ್ತೀವಿ. ಇವತ್ತಿನ ಕಾಲದಲ್ಲಿ ಹೊರಗಡೆ ಹೋದ್ರೆ ಸ್ಕಿನ್ ಟ್ಯಾನ್ ಅಂದ್ರೆ ಎಲ್ಲ ಏನಿಲ್ಲ. ನಾನು ಮೇಕಪ್ ಹಾಕಿದ್ ಬಿಟ್ಟು 13 ವರ್ಷ 14 ವರ್ಷ ಆಯ್ತು. ಏನ್ ನಾನೇನು ಕಪ್ಪಗಾಗಿಲ್ಲ. ಮನಸ್ಸು ಅಮ್ಮವ್ರು ಕೊಟ್ಟಿರೋ ಮನಸ್ಸು, ಜನ ಅಷ್ಟೇ ಅಣ್ಣ ಅಂತ ಅವ್ರ ಪ್ರೀತಿಯಿಂದ ಕರೀತಾರಲ್ಲ, ಧೈರ್ಯದ ಮೇಲೆ ನನ್ನ ಜೀವ ಮುಂದೆ ಹೋಗಿ. ಮತ್ತೆ ಬಣ್ಣ ಹಾಕ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಏನಿಲ್ಲ, ಎಲ್ಲಾರು ಇವರೆಲ್ಲ ಒಗ್ಗಟ್ಟಾಗ್ಲಿ ನೋಡೋಣ. ನಾನೆಲ್ಲೋ ಕೇಳ್ಪಟ್ಟೆ, ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ಏನೋ ಸೀರಿಯಲ್ ಅನ್ನು ನಿರ್ಮಾಣ ಮಾಡೋಕೆ ಮುಂದಾಗಿದ್ದೀರ ಅನ್ನೋ ಮಾತು ಇದೆ ಮೈಂಡಲ್ಲಿ. ಖಂಡಿತ ನಿಜಕ್ಕೂ ನಿಮ್ಮಂಥ ಅಂದ್ರೆ ಮಾದರಿಯ ನಾಯಕರು ಬೇಕು. ಯಾಕಂತೇಳಿ ಕೇವಲ ನಟನೆ ಮಾತ್ರ ಜೊತೆ ಕೃಷಿ ಸೇವೆ, ತಾಯಿ ಸೇವೆ. ನೋಡಿ, ಈಗ ಆಲ್ರೆಡಿ ನಾನು ಹೇಳೋದು ಬೇಡವೇ ಬೇಡ. ಯಾಕಂತೇಳಿದ್ರೆ ಇಡೀ ಜಗತ್ತಿಗೆ ಗೊತ್ತು ತಾಯಿಯನ್ನ ವಿನೋದ್ ರಾಜ್ ಅವರು ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ಎಷ್ಟು ಮುದ್ದು ಮಾಡ್ತಾ ಇದ್ರು, ಎಷ್ಟು ಕೇರ್ ಮಾಡ್ತಾ ಇದ್ರು ಅನ್ನುವಂಥದ್ದು. ಯಾಕಂತೇಳಿದ್ರೆ ತಾಯಿಗೆ ದೇವಸ್ಥಾನನೇ ಕಟ್ಬಿಟ್ರಿ ನೀವು. ಇವತ್ತಿನ ಕಾಲದಲ್ಲಿ ಒಂದಿಷ್ಟು ಮಕ್ಕಳೇನಾದ್ರೂ ತಾಯಿ ಎದುರುಗಡೆ ಬಂದ್ರು ಮದುವೆ ಆಯ್ತು ಅಂತ ಹೇಳಿದ್ರೆ ವೃದ್ಧಾಶ್ರಮಗಳು ಕಳ್ಸೋಕೆ ಶುರು ಮಾಡ್ತಾರೆ. ಖಂಡಿತ. ನನಗೆ ವೆಲ್ಡಿಂಗ್ ಅಂಗಡಿಗೆ ಹೋಗ್ತಾ, ಒಬ್ಬ ಮುಸಲ್ಮಾನ್ ಅವ್ರ ಅಂಗಡಿಗೆ ವೆಲ್ಡ್ ಮಾಡ್ಸೋಕೆ ಹೋಗ್ತಾ ಇದೆ. ಸಬ್ ಅಲ್ಲಾ ಕಾ ದುವಾ ಹೇ ಅಂತಂತ ಹೇಳಿದೆ. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು. ಅಲ್ಲಾ ಕಾ ನೈ ಐಸಾ ನೈ ಬೋಲ್ನಾ, ಬುಜುರ್ಗೋಂ ಕಾ ದುವಾ ಹೇ, ಬುಜುರ್ಗ್ ಲೋಗೋಂ ಕಾ ದುವಾ ಹೇ. ನಮ್ಮ ಹಿರಿಕರ ಆಶೀರ್ವಾದ, ನಾನು ನಡೀತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ರಿ. ದೇವರೆಲ್ಲ ಕಾರಣ, ಹಿರಿಕರ ಕಾರಣ. 100 ಏಟು ಹೊಡೆದಂಗೆ ಆಯ್ತು ಕಪಾಳಕ್ಕೆ. ನೋಡಿ, ಎಲ್ಲಿ ನೆನ್ಸ್ಕೊಬೇಕು, ತಂದೆ ತಾಯಿನೇ ಹೆಜ್ಜೆ ಹೆಜ್ಜೆಗೂ ನೆನ್ಸ್ಕೋಬೇಕು ಅನ್ಸ್ಬಿಡ್ತು. ಅರ್ಥ ಆಯ್ತು? ಬುಜುರ್ಗ್ ಲೋಗೋಂ ಕಾ ದುವಾ ಹೇ, ಹಿರಿಕರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ. ಕೆಲವರೆಲ್ಲ ಈ ತಂದೆ ತಾಯಿ ಆಶೀರ್ವಾದ ಅಂತ ಆಟೋದಿಂದ ಹಾಕೊಂಡು ಓಡಾಡ್ತಿರ್ತಾರೆ. ಅದು ಸತ್ಯ. ಆ ಆಶೀರ್ವಾದನೇ ಅವ್ರು ಓಡಾಡಿಸ್ತಾ ಇರೋದು. ಕಷ್ಟ ಬಂದಾಗ ಅದೇ ಕಾಪಾಡೋದು. ಇಲ್ಲ, ಹಾಳಾಗೋಗ್ಬಿಡ್ತೀವಿ ಅಷ್ಟೇ.
ಇದ್ರ ಜೊತೆಗೆ ಸರ್ ಈಗ ನೀವು ಪಕ್ಕದ ಜಮೀನಿಗೆ ನೀರು ಬಿಡೋಕೆ ಶುರು ಆದ್ಮೇಲೆ ಹಾಂ ಪಜಿ ಒಂದಷ್ಟು ಜನರಿಗೆ ನಿಮ್ಮ ಮಾದರಿಯಲ್ಲೇ ನಡೆಯೋಕೆ ಶುರು ಮಾಡಿದ್ದಾರೆ, ಹೌದಲ್ವಾ? ನಾವು ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾನು ಈ ಸಂದರ್ಭದಲ್ಲಿ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಈ ಹಿಂದೆ ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ಅದೆಷ್ಟೋ ಜನ ಬೆಂಗಳೂರು ಬಿಟ್ಟು ಹಳ್ಳಿ ಕಡೆ ಕೃಷಿ ಕೆಲಸ ಶುರು ಮಾಡಿದ್ರು. ಹೌದು. ಈಗಲೂ ಕೂಡ ಅದೇ ರೀತಿ ಮಾದರಿಯಲ್ಲಿ ನೀವು ಕೂಡ ಅದೇ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಜೀವನ ಇರಲ್ಲಮ್ಮ. ಈಗ ಎಷ್ಟು ಮಾಡಿದಾರಲ್ಲ, ಎಷ್ಟು ಜನರಿಗೆ ಊಟಪ್ಪ ಇದು, ಅವನೊಬ್ಬನೇ ತಿನ್ನಕ್ ಮಾಡಿಲ್ಲ, ಮಾಡಿದ್ರೆ ಎಷ್ಟು ಜನ ತಿಂತಾರೆ? ನೀವ್ ಹೇಳ್ತಿರೋದು ಇದು ಕೇವಲ ನಮ್ಮ ಸ್ವಾರ್ಥ ಲಾಭಕ್ಕೆ ಮಾತ್ರ ಅಲ್ಲ, ಇದರಿಂದ ಅನ್ನ ಹಾಳಾಗಬಾರ್ದು. ಮತ್ತೆ ಅದೆಷ್ಟೋ ಜನರಿಗೆ ಹಸು ನೀಗಿಸುವಂತ ಇದು ಮತ್ತೆ ಅದೇ ಅದು. ನಿಮ್ಮ ಮುಂದಿನ ಬಣ್ಣದ ಲೋಕಕ್ಕೆ ಮತ್ತೆ ಮರಳುತ್ತೀರಾ? ನೋಡೋಣ, ಮುದುಕರಾದ್ಮೇಲೆ ಆದ್ರೂ ಮಾಡೋಣ. ಆಗ್ಲೇ ಆಗ್ಬಿಟ್ಟಿದೀವಿ, ಬರೋಣ. ಆಮೇಲಾದ್ರೂ ಏನಾದ್ರು ಮಾಡೋಣ. ನಮ್ಮ ಯೂತ್ ಜೊತೆಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ, ಮಾಡ್ತೀವಿ. ಓಕೆ, ಅಮ್ಮವ್ರಾಯ್ತು, ನೀವಾಯ್ತು. ಈಗ ನಿಮ್ಮ ಫ್ಯಾಮಿಲಿಯಿಂದ ಯಾರಾದರೂ ಬಣ್ಣದ ಲೋಕಕ್ಕೆ ಬರ್ತಾರೆ ಸರ್? ನಿಮ್ಮ ಮಗ ಏನಾದರೂ ಚಿತ್ರರಂಗಕ್ಕೆ ಬರೋ ಕನಸಿದೆಯಾ? ಬರೋಂಥ ಕನಸು ಇಲ್ಲ. ನೋಡೋಣ, ನಾವು ಇದನ್ನ ರೆಡಿ ಮಾಡಿ ಹೊಸ ಕಲಾವಿದರನ್ನ ಅಮ್ಮವರ ಇದರಿಂದ ನಾವು, ಯಾಕಂದ್ರೆ ಸ್ಟಾರ್ ಮಕ್ಕಳು ಸ್ಟಾರ್ ಆಗ್ತಾರೆ ಅನ್ನುವಂಥದ್ದೊಂದಿದೆ. ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಉಲ್ಟಾ ಆಗ್ತಿದೆ, ಸ್ಟಾರ್ ಮಕ್ಕಳು ರೈತರಾಗ್ಲಿಕ್ಕೆ ಶುರುವಾಗಿದೆ. ನಾವು ರೈತರಾಗಬೇಕು ಅಂತಲೇ ಇಷ್ಟಪಡ್ತೀವಿ. ರೈತರ ಕಲ್ಯಾಣನೇ ಏನು ನೋಡಿ, ಯಾರನ್ನ ಯಾರು ನೆನ್ಸ್ಕೊಳ್ಳೋದು ಈ ಭೂಮಿ ಮೇಲೆ ಕೊನೆವರೆಗೂ ನೆನ್ಸ್ಕೊಳ್ಳೋದು ಜೈ ಜವಾನ್ ಜೈ ಕಿಸಾನ್, ಜೈ ಕಲಾವಿದ ಅಂತ ಯಾರು ಹೇಳಲ್ಲ. ನಿಜ ನಿಜ. ಅದು ಇದ್ದಾಗ ಮಾತ್ರ, ಫ್ರೇಮ್ ಇದ್ದಾಗ ಮಾತ್ರ. ಆಮೇಲೆ ಹೋದ್ರೆ ನೀನು ಯಾರೋ ನಾನು ಯಾರೋ ಅನ್ನೋ ಥರ ಹೋಗ್ಬಿಡುತ್ತೆ. ಈಗ ಆ ಕಡೆ ಸ್ವಲ್ಪ ನೀರು ಬಿಟ್ಕೊಂಡ್ ಬಂದಿದೀವಿ, ಗಿಡ ನೋಡಿ ಹಿಂಗೆ ಅಲ್ವಾ? ಹೌದು, ಸ್ವಲ್ಪ ಮುಖ ಅರಳಿತು. ಬೆಳ್ಳಗಿರುವಂಥದ್ದೆಲ್ಲ ಇವು ನಿಮಗೆ ಕಾಯಾಗಿ ಹೋಗಿ ರೈತ ಮಾರ್ಕೊಂಡು ಚೆನ್ನಾಗಾಗಲಿ. ಏನು ಅವನ ಹತ್ರ ನಾವು ಎಷ್ಟು ಕಲೆಕ್ಟ್ ಮಾಡೋಣ? ರೈತರ ಬಗ್ಗೆ ಎಷ್ಟು ಒಲವು ಸರ್ ನಿಮ್ಗೆ. ನೀವು ಕೂಡ ರೈತರೇ. ಈಗ ಮತ್ತೆ 19 ವರ್ಷ ಆದ್ರೂ ಒಳ್ಳೆ 21 ವರ್ಷದ ಹುಡುಗನ ತರ ಯೋಚನೆ ಬದ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಪ್ಪಾಜಿ. ನೋಡ್ರಿ ಕೈ ನೋಡಿ, ಬನ್ನಿ ಇಲ್ಲಿ ಬೊಬ್ಬೆ ನೋಡ್ರಿ ಕೈಯಲ್ಲಿ ನೋಡ್ರಿ. ಸರಿನ್ರಾ? ಎಷ್ಟು ಕೆಲಸ ಮಾಡ್ತೀವಿ ನೋಡ್ರಿ. ಬಿಡಲ್ಲ, ಕೇರೆ ಮಾಡಲ್ಲ, ಕೆಲಸ ಮಾಡ್ತೀವಿ ನಾವು. ಎಲ್ಲಾ ಲೈಫು ನೋಡ್ಬಿಟ್ಟಿದ್ದೀರಾ, ರಾಯಲ್ ಲೈಫು ನೋಡಿದ್ದೀರಾ. ಹೌದು, ಮಾಸ್ ಲೈಫ್ ನೋಡಿ ಆಯ್ತು. ಅಂದರೆ ಎಷ್ಟೋ ಟೈಮು ನನ್ನ ತಾಯಿಯವ್ರ ಜೊತೆಲಿ ಇದಕ್ಕೆ ಹೋದಾಗ, ಲಾಂಗ್ ಜರ್ನಿ ಹೋದಾಗ ಫುಟ್ಪಾತಲ್ಲೇ ಮಲಗಿದ್ದೀವಿ ಎಷ್ಟೋ ಟೈಮ್. ಅಮ್ಮ ಹೇಳಿದ್, ಇದು ನಿರಂತರ, ಇದೇ ಶಾಶ್ವತ ಕಣ. ಹಾಡು ಬರುತ್ತೆ ನೋಡಿ, ಇಷ್ಟೊಂದು ಊರು, ಇಷ್ಟೊಂದು ಮನೆ, ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿದೆ ನಮ್ಮನೆ, ಎಲ್ಲೆಲ್ಲಿದೆಯೋ, ಯಾವ ಜಾಗನೋ, ಯಾಗೋ. ಅಯ್ಯೋ ದೇವ್ರೆ ನೋಡಿ, ಆಧ್ಯಾತ್ಮಿಕದ ಭಾವನೆ. ಯಾರು ಹೆತ್ತವರು, ಯಾರು ನಿನ್ನ ಹೂತವರು, ಎಲ್ಲಿ ನೀ ಹುಟ್ಟಿದೆ, ಎಲ್ಲಿ ನೀನ್ ಸಾಯ್ತೀಯ, ಯಾವ್ದು ನಿನ್ನ ಊರು, ಯಾವ್ದು ನಿನ್ನ ಹೆಸರು, ಇಷ್ಟೇನೆ ಆಧ್ಯಾತ್ಮಿಕ. ಅದೇ ಇಟ್ ಈಸ್ ಸರ್ಕಲ್ ಲೈಕ್ ದಟ್. ಏನೂ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಟ ವಿನೋದ್ ರಾಜ್ ಅವರ ಒಂದು ಸಾಮಾಜಿಕ ಕಾರ್ಯ ಹೇಗಿದೆ. ಸೊ ಕೃಷಿ ಅತ್ತ ಅವರ ಒಲವು ಹೇಗಿತ್ತು, ಸೊ ತಾನಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಮೀನುಗಳಿಗೂ ಯಾವ ರೀತಿ ಸಹಾಯ ಮಾಡ್ತಿದ್ದಾರೆ, ಸೊ ಬೆಳೆಗಳನ್ನು ಉಳಿಸುವಂಥ ಒಂದು ನೀರು ಹಾಯಿಸುವಂಥ ಕೆಲಸವನ್ನು ಯಾವ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು.